ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನನಗೆ ತಿಳಿಸ್ಕೊಡುವಂತಹ ವಿಷಯಗಳು ಯಾವುದು ಎಂದರೆ ಸ್ತ್ರೀ ವಶೀಕರಣ. ವೀಕ್ಷಕರೇ, ಸ್ತ್ರೀ ವಶೀಕರಣವನ್ನು ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದೊಂದು ಶಕ್ತಿಶಾಲಿ ಮತ್ತು ಬಲಿಷ್ಠವಾದಂತಹ ವಶೀಕರಣವಾಗಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಇದು ತುಂಬ ಶಕ್ತಿಶಾಲಿ ಮತ್ತು ಬಲಿಷ್ಠವಾದಂತಹ ವಶೀಕರಣ ವೀಕ್ಷಕರೇ. ಆದರೆ ಒಂದು ವಿಶೇಷ ಸೂಚನೆ ಏನೆಂದರೆ ವೀಕ್ಷಕರೇ, ಈ ವಶೀಕರಣ ಯಾರಿಗೆ ಅಂದರೆ ಇದು ಕೇವಲ ಸ್ತ್ರೀ ವಶೀಕರಣ ಮಾತ್ರ ಆಗಿದೆ, ಪುರುಷ ವಶೀಕರಣ ಅಲ್ಲ, ಸ್ತ್ರೀ ವಶೀಕರಣ ಮಾತ್ರ ಆಗಿದೆ. ಇದು ಕೇವಲ ಯಾರಿಗೆ ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಅಂದರೆ ಒಂದು ಸ್ತ್ರೀ ಒಂದು ಪುರುಷನನ್ನು ಇಷ್ಟಪಟ್ಟು ಅಂದರೆ ಆ ಒಂದು 2 ತಿಂಗಳಾಗಲಿ 3 ತಿಂಗಳಾಗಲಿ 6 ತಿಂಗಳಾಗಲಿ 1 ವರ್ಷ ಆಗಲಿ 2 ವರ್ಷ ಆಗಲಿ 3 ವರ್ಷ ಆಗಲಿ ಈ ಥರ ಪ್ರೀತಿಸ್ತಿರ್ತಾರೆ. ಈ ಥರ ಪ್ರೀತಿಸಿದ್ದಾಗ ಈಗ ಪರಪುರುಷ ಮಧ್ಯದಲ್ಲಿ ಬಂದು ಅವ್ರ ಮೇಲೆ ಆಕರ್ಷಣೆ ಆಗಿ ಈಗ ಅವ್ರನ್ನ ಇಷ್ಟಪಡುವಂಥದ್ದಾಗಲಿ, ಅವ್ರ ಜೊತೆ ಹೋಗುವಂಥದ್ದಾಗಲಿ, ಅವ್ರ ಜೊತೆ ಹೋಗುವಂಥದ್ದಾಗಲಿ, ಅವ್ರನ್ನ ಇಷ್ಟಪಡುವಂಥದ್ದಾಗಲಿ, ಅವ್ರ ಜೊತೆ ಅವ್ರ ಕಡೆ ಮನಸ್ಸು ವಾಲೋದಾಗಲಿ, ಈ ಥರ ಎಲ್ಲ ಸಮಸ್ಯೆಗಳಾಗ್ತವೆ ವೀಕ್ಷಕರೇ. ಅಂಥವರಿಗೆ ಆ ಥರ ಸಮಸ್ಯೆ ಆಗಿದ್ದವರಿಗೆ ಏನಂದರೆ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನಿಮ್ಮ ಇಷ್ಟಪಟ್ಟಂಥವ್ರು ಪುನಃ ನಿಮ್ಮ ಜೊತೆ ಬರಲು ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗ್ತದೆ ವೀಕ್ಷಕರೇ. ಇಷ್ಟಪಟ್ಟವ್ರು ನಿಮ್ಮ ಜೊತೆ ಬರಲು ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗ್ತದೆ. ಹಾಗಾದರೆ ಈ ಒಂದು ತಂತ್ರವನ್ನು ಮಾಡಲು ಬೇಕಾಗುವಂತಹ ಸಾಮಗ್ರಿ ಅಂದರೆ ವಸ್ತುಗಳು ಯಾವುದು ಎಂದರೆ ಒಂದು ಮೆಣಸು, ಒಂದು ತಗಡಿನ ಪೀಸು, ಹಾಗೂ ಒಂದು ಕೆಂಪು ವಸ್ತ್ರ, ಹಾಗೂ ಒಂದು ಪಿನ್ನು. ಇಷ್ಟು ಬೇಕು ವೀಕ್ಷಕರೇ. ಹಾಗಾದರೆ ಇದನ್ನು ಮಾಡಲು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಒಂದು ಮೆಣಸನ್ನು ತಗೊಳ್ಬೇಕು. ಒಂದು ಮೆಣಸನ್ನು ತಗೊಂಡು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಂದರೆ ಭವ್ಯ ಅಂದರೆ ಉದಾಹರಣೆ ಒಂದು ಹೆಸರು ತಗೊಂಡಿದ್ದೀನಿ, ಭವ್ಯ ಅಂತ. 1 ಭವ್ಯ ಅಂತ, 2 ಭವ್ಯ ಅಂತ, ಸರಿನಾ? ಇದೇ ಥರ ಭವ್ಯ ಅಂತ 3. ಇದೇ ಥರ 7 ಸಲ 7 ಬಾರಿ ನೀವು ಪಿನ್ನದಲ್ಲಿ ಚುಚ್ಚಬೇಕಾಗುತ್ತೆ, ಭವ್ಯ 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 ಅಂತ. ಈ ಥರ ಚುಚ್ಚಿದ ನಂತರ ಏನು ಮಾಡಬೇಕು ಅಂದರೆ ಈ ಪಿನ್ ಇರುತ್ತಲ್ಲ, ಇದು ಮಧ್ಯದಲ್ಲಿ ಚುಚ್ಚಬೇಕು. ಮಧ್ಯದಲ್ಲಿ ಚುಚ್ಚಿದ ನಂತರ ಈ ತಗಡಿನ ಪೀಸ್ ತೊಗೊಳ್ಬೇಕು. ತಗಡಿನ ಪೀಸಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಹೆಸರು ಬರ್ಕೋಬೇಕಿಲ್ಲಿ. ನೀವು ಇಷ್ಟಪಟ್ಟಂತಹ ಸ್ತ್ರೀ ಹೆಸರನ್ನ ನೀವು ಇಲ್ಲಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ, ನೆನಪಿರಲಿ. ನೋಡಿ, ಬರ್ಕೊಂಡಿದ್ದ ನಂತರ ಏನು ಮಾಡಬೇಕು ಅಂದರೆ ಕೆಂಪು ವಸ್ತ್ರ, ಈ ಕೆಂಪು ವಸ್ತ್ರದಿಂದ ಇದನ್ನು ಹಾಕಿ ಮಡಚಿ ಮೂರು ಸುತ್ತಾಕಿ ಈ ರೀತಿ ಮಾಡ್ಕೋಬೇಕು. ಗಟ್ಟಿಯಾಗಿ ಗಂಟನ್ನು ಕಟ್ಕೊಳ್ಬೇಕು. ಕಟ್ಕೊಂಡಿದ್ದ ನಂತರ ಏನು ಮಾಡಬೇಕು ಅಂದರೆ ಈ ಪಿನ್ನಿಂದ ನೋಡಿ ಈ ಮೆಣಸಿಗೆ ಕಟ್ಟಬೇಕು. ಹೀಗೆ ಕಟ್ಟಿದ ನಂತರ ಏನು ಮಾಡಬೇಕು ಅಂದರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ನಿಮ್ಮ ಮನೆ ಹತ್ತಿರದಲ್ಲಾಗಿರ್ಬೋದು, ದೂರ ಆಗಿರ್ಬೋದು, ಎಲ್ಲೇ ಕೂಡ ಆಗಿರ್ಬೋದು, ಅವ್ರ ಮನೆ ಹತ್ತಿರ ನೀವು ಹೋಗಿ ಇದನ್ನು ಹೂತಾಕಿಬಿಟ್ಟು ಬರಬೇಕು. ಮನೆ ಹತ್ತಿರ ಆಗಬೇಕು, ಒಂದು 100 ಮೀಟ್ರ್ ಒಳಗಡೆ ಅಷ್ಟೇ. 100 ಮೀಟ್ರ್ ಒಳಗಡೆ ಅಂತರದಲ್ಲಿ ಇದನ್ನು ಅವ್ರ ಮನೆ ಹತ್ತಿರ ಹೂತಾಕಿಬಿಡಬೇಕು. ಆದರೆ ಅದು ಬಿಟ್ಟು ಇದೆಲ್ಲನ್ನು ನೀವು ಇಡೋಂಗಿಲ್ಲ. ಅಥವಾ ಅವರು ತಿರುಗಾಡೋ ಜಾಗದಲ್ಲಿ, ಡೈಲಿ ತಿರುಗಾಡುವಂತಹ ಜಾಗದಲ್ಲಿ ನೀವು ಇಡ್ಬೋದು. ಸೈಡಲ್ಲಿ ಅಲ್ಲಿ ಎಲ್ಲಾದರೂ ಇಡ್ಬೋದು. ಅದು ಬಿಟ್ಟರೆ ನಿಮ್ಗೆ ಇನ್ನೊಂದು ಚಾನ್ಸ್ ಅಂದರೆ ಮನೆ ಹತ್ತಿರ ಹೋಗಿ ಇಡ್ಬೋದು. ಮನೆ ಹತ್ತಿರ ಇಡೋಕ್ಕಾಗ್ತಿಲ್ಲ ಅಂದರೆ ಅವರು ಡೈಲಿ ಈ ಒಂದು ಜಾಗದಲ್ಲಿ ತಿರುಗಾಡ್ತಾ ಇದ್ದಾರೆ ಅಂದರೆ ಈ ಜಾಗದಲ್ಲಿ ಇಲ್ಲಿ ಒಂದು ಸೈಡಲ್ಲಿ ಹಿಂಗೆ ಇಡ್ಬೋದು ವೀಕ್ಷಕರೇ. ಇದು ಅವರು ತಿರುಗಾಡುವಂಥ ಜಾಗದಲ್ಲಾಗಿರ್ಬೋದು, ಮನೆ ಹತ್ತಿರವಾಗಿ ಇಟ್ಟಿದ್ರೆ ಆಯಿತು ವೀಕ್ಷಕರೇ. ಇಷ್ಟೇ, ಇನ್ನೇನು ಕೆಲಸ ಇಲ್ಲ ನಿಮಗೆ. ಹಿಂತಿರುಗದೆ ಇದು ಇಟ್ಟಿದ ನಂತರ 1 ಸೆಕೆಂಡ್ ಕೂಡ ನೀವು ಹಿಂತಿರುಗದೆ ನೋಡಿದೆ ನಿಮ್ಮ ಮನೆಗೆ ನೀವು ಬರಬೇಕು. ಕೈಕಲ್ಲನ್ನು ತೊಳೆದ್ಬಿಟ್ಟು ಮನೆ ಒಳಗೆ ಬಂದು ದೇವರಿಗೆ ನಮಸ್ಕರಿಸಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸನ್ನು ಸಿಗಲಿ ಅಂತ ನೀವು ದೇವರ ಹತ್ರ ಕೇಳಿಕೊಂಡು ಪುನಃ ನಿಮ್ಮ ದಿನನಿತ್ಯದ ಕಾರ್ಯಗಳು ಏನಿರುತ್ತೆ ಅದನ್ನು ನೀವು ಮಾಡ್ಕೊತ ಹೋಗಬೇಕು. ಕೇವಲ ನೀವು ಕಾರ್ಯವನ್ನು ಮಾಡಿದ 3 ದಿನಗಳಲ್ಲಿ, ಅದು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದಾದಲ್ಲಿ ಅದು ಅಮಾವಾಸ್ಯೆ ಹಿಂದಿನ ದಿನ ರಾತ್ರಿ 1 ಗಂಟೆ ನೀವು ಮಾಡಿದ್ದಾದಲ್ಲಿ ಈ ಕಾರ್ಯ ನಿಮಗೆ ನೆರವೇರುತ್ತದೆ. ಒಂದು 3 ದಿನದಲ್ಲಿ 100% ನಿಮಗೆ 200% ನಿಮಗೆ
ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ. ಸಕ್ಸಸ್ ಆಗೇ ಆಗುತ್ತೆ ವೀಕ್ಷಕರೇ, 200% ಸಕ್ಸಸ್ ಆಗೇ ಆಗ್ತದೆ. ನೀವು ಕಾಣ್ತೀರಾ. ಒಂದು ವೇಳೆ ಆಗ್ತಿಲ್ಲ ನನ್ನ ಹತ್ರ ಅಂತ ನಿಮ್ಗೆ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದೆ, ಹಾಗಾದರೆ ನಮ್ಮ ಮನೆಯವರು ಇದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಏನಾದರೂ ನಿಮಗೆ ನಮ್ಮ ಈ ಒಂದು ತಂತ್ರವನ್ನು ಮಾಡೋಕ್ಕಾಗ್ತಿಲ್ಲ ಅಂದರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ನಿಮಗೆ ಯಾವ ಬೇಕಾದರೂ ನಮ್ಗೆ ಕಾಲ್ ಮಾಡ್ಬೋದು. ನಿಮ್ಮ ಎಲ್ಲ ಕಷ್ಟಗಳಿಗೂ ನಾವು ಸ್ಪಂದಿಸ್ತೇವೆ ವೀಕ್ಷಕರೇ, ತಲೆ ಕೆಡಿಸ್ಕೊಬೇಡಿ. ಎಲ್ಲ ಕಷ್ಟಗಳಿಗೂ ನಾವು ಸ್ಪಂದಿಸ್ತೇವೆ. ನಿಮ್ಮ ಯಾವುದೇ ಒಂದು ಕಷ್ಟಗಳಿದ್ರೂ ಮತ್ತು ಅದರಲ್ಲೂ ಗುಪ್ತವಾಗಿಡ್ತೀವಿ, ಯಾರ ಬಳಿನೂ ಹಂಚ್ಕೊಳ್ಳಲ್ಲ, ಹೇಳ್ಕೊಳ್ಳಲ್ಲ. ಹಾಗೂ ನಿಮ್ಮ ಎಲ್ಲ ಕಷ್ಟಗಳನ್ನು ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ನಾವು ಮಾಡಿಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ.